ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ರಚಿಸಿರುವ ಬಡಾವಣೆಗಳಲ್ಲಿನ ಬಿ ಖಾತಾಗಳಿಗೆ ಎ ಖಾತಾ ನೀಡುವ ಕುರಿತು ಸರ್ಕಾರವು ಆದೇಶಿಸಿದ್ದು, ಈ ಹಿನ್ನೆಲೆಯಲ್ಲಿ ನಿವೇಶನದ ಸಂಪರ್ಕ ರಸ್ತೆಯನ್ನು ನಗರಸಭೆಯು ಸಾರ್ವಜನಿಕ ರಸ್ತೆ ಎಂದು ಘೋಷಿಸಿ ಅದರ ದಾಖಲೆಗಳನ್ನು ಇಟ್ಟು ಪುತ್ತೂರು ನಗರಾಭಿವೃದ್ಧಿ ಪ್ರಾಧಿಕಾರ ಪುಡಾಕ್ಕೆ ಏಕ ನಿವೇಶನ ವಿನ್ಯಾಸಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಎಂದು ಪುಡಾ ಅಧ್ಯಕ್ಷ ಅಮಲ ರಾಮಚಂದ್ರ ಮತ್ತು ಪುಡಾ ಸದಸ್ಯ ಕಾರ್ಯದರ್ಶಿಯಾದ ಗುರುಪ್ರಸಾದ್ ತಿಳಿಸಿದರು. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಅನಧಿಕೃತ ವಿಭಾಗದಲ್ಲಿ ಮಾಡಿದ ನಿವೇಶನದ ಸಮಸ್ಯೆಯಿಂದಾಗಿ ಜನತೆಗೆ ಸಾಕಷ್ಟು ತೊಂದರೆ ಉಂಟಾಗಿದ್ದು, ಹೀಗಾಗಿ ಅದನ್ನು ಬಗೆಹರಿಸುವುದಕ್ಕೆ ಸಾಕಷ್ಟು ಬೇಡಿಕೆ ಇತ್ತು. ಪುತ್ತೂರಿನಲ್ಲಿ ಈ ಸಮಸ್ಯೆ ಗಂಭೀರವಾಗಿದ್ದ ಹಿನ್ನೆಲೆಯಲ್ಲಿ ಪುತ್ತೂರು ಶಾಸಕರು, ಸರ್ಕಾರ, ಸಚಿವರು, ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನು ನಡೆಸಿ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ವಿಶೇಷ ಪ್ರಯತ್ನ ಮಾಡಿದ್ರು. ಜೊತೆಗೆ ಪುಡಾದಿಂದಲೂ ಸಾಕಷ್ಟು ಒತ್ತಡವನ್ನು ಹಾಕಿ ಬೆಂಗಳೂರಿಗೆ ಓಡಾಡಿ ಸರ್ಕಾರದ ಆದೇಶ ಬರುವಂತೆ ಪ್ರಯತ್ನಿಸಲಾಗಿತ್ತು ಎಂದರು. ಪುಡಾ ಸದಸ್ಯ ಕಾರ್ಯದರ್ಶಿ ಗುರುಪ್ರಸಾದ್ ಅವರು ಸರ್ಕಾರದ ಆದೇಶದ ಕುರಿತು ಮಾಹಿತಿ ನೀಡಿ, ಸರ್ಕಾರವು ಬಿ ಖಾತಾದಿಂದ ಎ ಖಾತಾ ನೀಡುವ ಆದೇಶಕ್ಕೆ ಸಂಬಂಧಿಸಿ 6 ವಿಂಗಡಣೆಗಳನ್ನು ಮಾಡಿದೆ. ನಗರ ಸ್ಥಳೀಯಾಡಳಿತ ಈಗಾಗಲೇ ಬಿ ಖಾತಾ ನೀಡಿ ಕಟ್ಟಡ ನಿರ್ಮಿಸುವುದಕ್ಕೆ ಉದ್ದೇಶಿಸಿರುವ ಖಾಲಿ ನಿವೇಶನಗಳು ನಗರ ಸ್ಥಳೀಯಾಡಳಿತದಿಂದ ಬಿ ಖಾತಾ ಪಡೆದು ಅಥವಾ ಪಡೆಯದೆ ಪರವಾನಗಿ ಇಲ್ಲದೆ ನಿರ್ಮಾಣ ಮಾಡಿದ ಕಟ್ಟಡಗಳಿಗೆ ಈ ಆದೇಶ ಅನುಕೂಲವಾಗಲಿದೆ. ರಾಜ್ಯ ನಗರ ಗ್ರಾಮಾಂತರ ಯೋಜನಾ ಕಾಯ್ದೆ 1961 ಉಲ್ಲಂಘಿಸಿ ನಿರ್ಮಿಸಿದ ಅಪಾರ್ಟ್ಮೆಂಟ್ ಘಟಕಗಳು ಭೂ ಪರಿವರ್ತನೆ ಆಗದೆ ಕಂದಾಯ ಸರ್ವೆ ಸಂಖ್ಯೆ, ಹಿಸ್ಸಾ ಸರ್ವ ಸಂಖ್ಯೆ ಹೊಂದಿರುವ ವಿಭಜನೆ ಮಾಡದೆ ಕೆಟಿಸಿಪಿ ಕಾಯ್ದೆ 1961 ಅಡಿ ಅನುಮೋದನೆ ಪಡೆಯದಿರುವ ಖಾಲಿ ಭೂಮಿಗೆ ಖಾತಾ ನೀಡುವ ಪ್ರಕ್ರಿಯೆ ನಡೆಯಲಿದೆ. ಭೂ ಪರಿವರ್ತನೆಯಾದ ಬಳಿಕ ಸಕ್ಷಮ ಪ್ರಾಧಿಕಾರದಿಂದ ವಿನ್ಯಾಸ ಅನುಮೋದನೆ ಪಡೆಯದೆ ಖಾಲಿ ಭೂಮಿಯನ್ನ ಉಪವಿಭಾಗ ಮಾಡಿ ನೋಂದಾಯಿತ ಪತ್ರಗಳ ಮೂಲಕ 2024 ಸೆಪ್ಟೆಂಬರ್ 10 ಪೂರ್ವದಲ್ಲಿ ಮಾರಾಟ ಮಾಡಿದ ಪ್ರಕರಣಗಳು, ಭೂ ಪರಿವರ್ತನೆಯಾಗದೆ ಕಂದಾಯ ಭೂಮಿಯನ್ನ ಅನಧಿಕೃತ ಉಪವಿಭಾಗ ಮಾಡಿ 2024 ಸೆಪ್ಟೆಂಬರ್ 10 ಪೂರ್ವದಲ್ಲಿ ನೋಂದಾಯಿತ ಪತ್ರದ ಮೂಲಕ ವಹಿವಾಟು ನಡೆಸಿ ನಗರ ಸ್ಥಳೀಯ ಸಂಸ್ಥೆಗಳಿಂದ ಖಾತಾ ನೀಡಲಾಗಿರುವ ಪ್ರಕರಣಗಳಿಗೆ ಆದೇಶದಿಂದ ಅನುಕೂಲವಾಗಲಿದೆ ಎಂದರು. ಬಿ ಖಾತಾದಿಂದ ಎ ಖಾತಾ ಮಾಡುವ ಪ್ರಕ್ರಿಯೆಗೆ ಸರ್ಕಾರ ಚಾಲನೆ ನೀಡಿದೆ. ಅನೇಕ ವರ್ಷಗಳಿಂದ ಅನಧಿಕೃತವಾಗಿ ಮನೆ ಕಟ್ಟಿಕೊಂಡು ಇದ್ದವರಿಗೆ ಕಳೆದ ಕೆಲ ತಿಂಗಳುಗಳ ಹಿಂದೆ ಬಿ ಖಾತಾ ಮಾಡಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿತ್ತು. ಆಮೇಲೆ ಅದನ್ನು ಬಿಯನ್ನು ಎ ಮಾಡಬೇಕು, ಅದನ್ನು ರೆಗ್ಯುಲರೈಸ್ ಮಾಡಬೇಕು ಅಂತೇಳಿ ಕೆಲವೊಂದು ಕ್ರಮಗಳನ್ನು ಸರ್ಕಾರ ತಗೊಂಡಿದೆ. ಅದರಲ್ಲಿ ಪ್ರಧಾನವಾಗಿ ಅನಧಿಕೃತವಾಗಿ ವಿಭಾಗ ಮಾಡಿದ ಕನ್ವರ್ಷನ್ ಆದ ಭೂಮಿಗಳು, ಅಂದರೆ ನಾವು ಅದನ್ನು ಕಾಮನ್ ಆಗಿ ಕಟ್ ಕನ್ವರ್ಷನ್ ಅಂತ ಇಲ್ಲಿ ಕರೀತೇವೆ. ಇದು ಸುಮಾರು 9 ವರ್ಷಗಳಿಂದ ಇದು ಮಾನ್ಯತೆ ಇಲ್ಲದೆ ಈ ಸೈಟುಗಳು ಇತ್ತು. ಅನೇಕ ವರ್ಷಗಳಿಂದ ಜನರ ಬೇಡಿಕೆ ಇತ್ತು, ಇದನ್ನು ನಮಗೆ ರೆಗ್ಯುಲರೈಸ್ ಮಾಡಿಕೊಡಬೇಕು ಅಂತೇಳಿ. ಕಳೆದ ಚುನಾವಣೆ ಸಂದರ್ಭದಲ್ಲಿ ಕೂಡ ಬಹಳಷ್ಟು ಜನ ವೈಯಕ್ತಿಕವಾಗಿ ನನ್ನನ್ನು ಕೂಡ ಕೆಲವರು ಅಪ್ರೋಚ್ ಆಗಿದ್ದರು, ನೀವು ಕಟ್ ಕನ್ವರ್ಷನ್ ಸರಿ ಮಾಡುವ ಬಗ್ಗೆ ಘೋಷಣೆ ಮಾಡಿ ಅಂತೇಳಿ. ಅಷ್ಟು ತೀವ್ರವಾದ ಒತ್ತಡ ಇತ್ತು. ಅದರ ನಂತರ ಕಳೆದ 9ನೇ ತಿಂಗಳು ಸೆಪ್ಟೆಂಬರ್ ತಿಂಗಳು 10ನೇ ತಾರೀಕಿಗೆ ನಮ್ಮ ಸರ್ಕಾರ ಒಂದು 5-6 ಕ್ಯಾಟಗರಿಯಲ್ಲಿ ಬಿ ಖಾತಾದಿಂದ ಎ ಖಾತಾಕ್ಕೆ ಬದಲಾವಣೆ ಮಾಡುವುದಕ್ಕೆ ಕೆಲವೊಂದು ಮಾರ್ಗಸೂಚಿಗಳನ್ನು ತಯಾರು ಮಾಡಿ ಅದನ್ನು ಘೋಷಣೆ ಮಾಡಿದೆ. ನಮ್ಮ ಶಾಸಕರು ಈ ವಿಚಾರವನ್ನು ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲರಿಗೂ ತಿಳಿಸಿದ್ದಾರೆ ಕೂಡ. ಕಟ್ ಕನ್ವರ್ಷನ್ ಆಗ್ತದೆ, ಬಿ ಖಾತಾದಿಂದ ಎ ಖಾತಾಕ್ಕೆ ಬದಲಾವಣೆ ಇನ್ನು ಆಗ್ತದೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಆದರೆ ಇದಕ್ಕೆ ಏನು ಸ್ಪೀಡ್ ಇವತ್ತಿನವರೆಗೆ ಸಿಗಲಿಲ್ಲ. ಯಾಕೆ ಸಿಗಲಿಲ್ಲ ಅಂತ ಹೇಳಿದರೆ, ಇದು ಏನು ಹೇಗೆ ಅನ್ನೋದು ಇನ್ನೂ ಕೂಡ ಜನರಿಗೆ ಮುಟ್ಟಲಿಲ್ಲ ಅನ್ನೋದು ನಮ್ಮ ಭಾವನೆ. ಈಗ ಬಿ ಖಾತೆ ಇದ್ದವರು ಅಥವಾ ಕಟ್ ಕನ್ವರ್ಷನ್ನ ಸಮಸ್ಯೆಯಲ್ಲಿ ಬಳಲ್ತಾ ಇರುವವರು ಇನ್ನೂ ಕೂಡ ಅದನ್ನು ಅರ್ಜಿಯನ್ನು ಸಲ್ಲಿಸಲಾಗ್ತದೆ. ಈಗ ಪ್ರೋಸೆಸ್ ಅರ್ಜಿ ಸ್ವೀಕಾರ ಆಗ್ತದೆ, ಮಾಡಲಿಕ್ಕೆ ಆಗ್ತದೆ. ಆದರೆ ಅದು ಹೇಗೆ ಮಾಡುವುದು ಅನ್ನೋದು ಯಾರಿಗೂ ಗೊತ್ತಿಲ್ಲದೇ ಇರುವ ಕಾರಣ ಒಂದು ವಿಸ್ತೃತವಾಗಿ ಇದನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡಿ ಜನರಿಗೆ ಇದನ್ನು ಮಾಡಬೇಕಾದ್ರೆ ಏನು ಪ್ರೊಸೀಜರ್ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ ಇಡಬೇಕು, ಅದನ್ನೆಲ್ಲವನ್ನು ನಿಮಗೆ ವಿಶದವಾಗಿ ಹೇಳುವಂಥ ಒಂದು ಪ್ರಯತ್ನ.
ಇದು ಆಗಬೇಕಾದ್ರೆ ಏನು ಈ ಬದಲಾವಣೆ ಆಗಬೇಕಾದ್ರೆ ನಮ್ಮ ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಭಾಳಷ್ಟು ಇದರ ಹಿಂದೆ ಕೆಲಸ ಮಾಡಿದ್ದಾರೆ. ಭಾಳಷ್ಟು ಮಾತುಕತೆ ಸರ್ಕಾರದ ಜೊತೆಗೆ ಮಾಡಿದ್ದಾರೆ, ಮಂತ್ರಿಗಳ ಜೊತೆಗೆ ಮಾಡಿದ್ದಾರೆ, ಅಧಿಕಾರಿಗಳ ಜೊತೆಗೆ ಮಾತುಕತೆ ಮಾಡಿದ್ದಾರೆ. ಅದರ ಫಲವಾಗಿ ಇದು ಇವತ್ತು ಜಾರಿಯಾಗಿದೆ. ಇನ್ನು ಎರಡನೇದಾಗಿ ನಾವು ಕೂಡ ಪ್ರಾಧಿಕಾರದ ಅಧ್ಯಕ್ಷ ಮತ್ತು ಸದಸ್ಯರ ನೆಲೆಯಲ್ಲಿ ನಮ್ಮ ನಿಹಾಲ್ ಶೆಟ್ಟರು, ಆಮೇಲೆ ಅನ್ವರ್ ಕಾಸಿಮ್ ಅವರು, ಲ್ಯಾನ್ಸಿ ಅವರು ಇವರೆಲ್ಲ ಬೆಂಗಳೂರಿಗೆ ಸತತವಾಗಿ ಹೋಗಿ ಅಲ್ಲಿ ಕೂಡ ಅಧಿಕಾರಿಗಳನ್ನು ಮೀಟಾಗಿ ಇದಕ್ಕೆ ಬೇಕಾದಂಥ ಎಲ್ಲ ಪೂರ್ವ ಸಿದ್ಧತೆಯನ್ನು ಕೂಡ ಮಾಡಿದ್ದೆವು. ಅದರ ಜೊತೆಗೆ ನಮ್ಮ ಸೆಕ್ರೆಟರಿಯವರು, ಮೆಂಬರ್ ಸೆಕ್ರೆಟರಿಯವರು ಅವರು ಕೂಡ ಇದಕ್ಕೆ ಭಾಳ ಪೂರಕವಾಗಿ ಕೆಲಸವನ್ನು ಮಾಡಿ ಅಧಿಕಾರಿಗಳಿಗೆ ಮನವರಿಕೆ ಮಾಡುವಂಥ ಒತ್ತಡ ಹೇರುವ ಕೆಲಸವನ್ನು ನಾವು ಹೇಳೋದು ಪುತ್ತೂರಿನಲ್ಲಿ ಭಾಳಷ್ಟು ಒತ್ತಡ ಇದಕ್ಕೆ ಬಿದ್ದಿದೆ. ಅದರ ಫಲಶ್ರುತಿಯಾಗಿ ಇದು ಇವತ್ತು ಜಾರಿಯಾಗ್ತಾ ಇದೆ ಅನ್ನೋದು ನಮ್ಮ ಅಭಿಪ್ರಾಯ. ಸುದ್ದಿಗೋಷ್ಠಿಯಲ್ಲಿ ಪುಡ ಸದಸ್ಯರಾದ ಲ್ಯಾನ್ಸಿ ಮಸ್ಕ್ರೇನಸ್, ಅನ್ವರ್ ಖಾಸಿಂ, ನಿಹಾಲ್ ಪಿ ಶೆಟ್ಟಿ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.